ಗಡಿಯಾರಕ್ಕೆ ತುಕ್ಕು ಹಿಡಿಯಬಹುದು, ಆದರೆ ಸಮಯಕ್ಕಲ್ಲ. ದೇಹಕ್ಕೆ ಸುಕ್ಕುಗಟ್ಟಬಹುದು, ಆದರೆ ಮನಸ್ಸಿಗಲ್ಲ. ಈ ಕಾಲವೇ ವಿಚಿತ್ರ. ಕೆಲವು ಬಾರಿ ಸತ್ತು ಹೋದಂತಹ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತದೆ. ಕೆಲವೊಮ್ಮೆ ಸತ್ವ ಇರುವಂತಹ ಸಂಬಂಧಗಳನ್ನು ಸಪ್ಪೆ ಮಾಡಿಬಿಡುತ್ತದೆ. ತಾಳ್ಮೆ ಎನ್ನುವುದು ಕಹಿ ಎನಿಸಬಹುದು, ಆದರೆ ಅದರ ಪ್ರತಿಫಲ ಯಾವತ್ತಿಗೂ ಕೂಡ ಸಿಹಿಯಾಗೇ ಇರುತ್ತದೆ. ಬದುಕು ಯಾರಿಗೂ ಕೂಡ ಕಾಯುವುದಿಲ್ಲ, ಅದರೊಂದಿಗೆ ಓಡುವರಷ್ಟೇ ಗುರಿಯನ್ನು ಮುಟ್ಟಲು ಸಾಧ್ಯ. ನೀರಿನಲ್ಲಿ ದೋಣಿ ಇರಬಹುದು, ದೋಣಿಯಲ್ಲಿ ನೀರಿರಬಾರದು. ಹಾಗೆಯೇ ಬದುಕಿನಲ್ಲಿ ನೆನಪುಗಳು ಇರಬೇಕು, ನೆನಪುಗಳೇ ಜೀವನವಾಗಬಾರದು. ಕಣ್ಣಿಗೂ ಕಣ್ಣೀರಿಗೂ ಇರುವಂತಹ ವ್ಯತ್ಯಾಸ ಏನು ಗೊತ್ತಾ? ಕಣ್ಣಿಗೆ ಹೊರಗಿನ ಪ್ರಪಂಚ ಗೊತ್ತು, ಕಣ್ಣೀರಿಗೆ ಒಳಗಿನ ನೋವು ಗೊತ್ತು. ಅವಶ್ಯಕತೆ ಮುಗಿದಾಗ ಆತ್ಮವೇ ನಮ್ಮನ್ನು ಬಿಟ್ಟು ಹೋಗುತ್ತದೆ. ಇನ್ನು ಮನುಷ್ಯರ ಯಾವ ಲೆಕ್ಕ? ವ್ಯಕ್ತಿಯನ್ನು ನೋಡಿ ಮಾಡುವ ಸ್ನೇಹಕ್ಕಿಂತ ವ್ಯಕ್ತಿತ್ವವನ್ನು ನೋಡಿ ಮಾಡುವ ಸ್ನೇಹವೇ ಶಾಶ್ವತ. ನೋವನ್ನು ಮರೆತು ಬಿಡು, ಆದರೆ ಆ ನೋವಿನಿಂದ ಕಲಿತಂತಹ ಪಾಠವನ್ನು ಎಂದಿಗೂ ಕೂಡ ಮರೆಯಬೇಡ. ಮನಸ್ಸಿಗೆ ನೋವಾದಾಗ ಜೀವನವೇ ಸಾಕೆನಿಸುತ್ತದೆ, ಆದರೆ ಜವಾಬ್ದಾರಿ ನೆನೆಸಿಕೊಂಡಾಗ ಮಾತ್ರ ಬದುಕಿ ಬಾಳಬೇಕು ಎನಿಸುತ್ತದೆ. ಯಾರಿಗೆ ಜೀವಿಸುವಂತಹ ಅಥವಾ ಪ್ರೀತಿಸುವ ಹಕ್ಕು ಇರುತ್ತದೆಯೋ ಅವರಿಗೆ ಶಿಕ್ಷಿಸುವಂತಹ ಹಕ್ಕು ಕೂಡ ಇರುತ್ತದೆ. ಪ್ರತಿಯೊಂದು ಕಷ್ಟವೂ ಕೂಡ ಅನುಭವವನ್ನು ನೀಡುತ್ತದೆ, ಪ್ರತಿಯೊಂದು ಅನುಭವವೂ ಕೂಡ ವ್ಯಕ್ತಿಯನ್ನು ಬದಲಾಯಿಸುತ್ತದೆ. ಜೀವನವೊಂದು ಕನಸಿನ ಮೂಟೆ, ಕಟ್ಟುವುದು ಸುಲಭ, ಹೊತ್ತಿ ಸಾಗುವುದು ತುಂಬ ಕಷ್ಟ. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ ಕೂಡ 3 ಔಷಧಿಗಳಿವೆ. ಒಂದು ವಿದ್ಯೆ, ಇನ್ನೊಂದು ದುಡಿಮೆ, ಮತ್ತೊಂದು ತಾಳ್ಮೆ. ಪ್ರತಿದಿನದ ಸೂರ್ಯೋದಯ ಒಂದೊಂದು ಹೊಸತನದೊಂದಿಗೆ ಆರಂಭವಾಗುತ್ತದೆ. ಅದನ್ನು ಆಸ್ವಾದಿಸಿ ಸವಿಯಬೇಕು ಅಷ್ಟೇ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟು ನೀರಂತೆ ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿಕ್ಷಣ ವ್ಯರ್ಥವಾಗದಂತೆ. ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ. ಹಾಗೆಯೇ ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಅವರನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಮಾತ್ರ. ಪ್ರಯತ್ನವನ್ನು ಪೂರ್ತಿ ಹಾಕಿ, ಫಲದ ಅಪೇಕ್ಷೆ ಮಾಡಬೇಡಿ, ಆಗ ಪ್ರತಿ ಕ್ಷಣವೂ ಕೂಡ ಆನಂದವೆನಿಸುತ್ತದೆ. ದುರ್ಬಲರು ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಾರೆ, ಶಕ್ತರಾದವರು ಕ್ಷಮಿಸಿಬಿಡುತ್ತಾರೆ. ಅತಿ ದೊಡ್ಡ ಸಮಸ್ಯೆ ಏನೆಂದರೆ ಇನ್ನೂ ಸಮಯವಿದೆ ಎಂದುಕೊಳ್ಳುವುದು. ನಿನ್ನ ಅನುಪಸ್ಥಿತಿ ಅವರಿಗೆ ಕಾಡಲಿಲ್ಲ ಎಂದರೆ ನಿನ್ನ ಉಪಸ್ಥಿತಿಯಲ್ಲಿ ಅವರ ಅವಶ್ಯಕತೆ ಇಲ್ಲ ಎಂದರ್ಥ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಕೋಪ ಬಂದಾಗ ಕೂಗಾಡಲು ಹೆಚ್ಚು ಶಕ್ತಿ ಬೇಕಾಗಿಲ್ಲ, ಆದರೆ ತಾಳ್ಮೆಯಿಂದ ಇರಲು ತುಂಬ ಶಕ್ತಿ ಬೇಕಾಗುತ್ತದೆ. ನಿನ್ನನ್ನು ನಿಜವಾಗಿಯೂ ಕೂಡ ಮನಸ್ಸಿನಿಂದ ಪ್ರೀತಿಸುವವರಾದರೆ ಎಂದಿಗೂ ಕೂಡ 2 ಪ್ರಶ್ನೆಗಳನ್ನು ಕೇಳಿಯೇ ಕೇಳುತ್ತಾರೆ. ನಾನು ನಿನ್ನನ್ನು ಎಷ್ಟು ಇಷ್ಟಪಡುತ್ತೇನೆ, ನೀನು ನನ್ನನ್ನು ಎಷ್ಟು ಇಷ್ಟಪಡುವೆ, ನಾಳೆ ಬೇರೆ ಯಾರಿಗಾಗಿಯೂ ನನ್ನ ಕೈ ಬಿಡುವುದಿಲ್ಲ ತಾನೇ? ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಬೇರೆಯವರ ಕನಸು ಕಾಣುತ್ತಿದ್ದವರಿಗೆ ನಿಮ್ಮ ಹೃದಯದಿಂದ ಸ್ವಾತಂತ್ರ್ಯವನ್ನು ಕೊಟ್ಟು ಬಿಡಿ. ಹೃದಯ ಏನೋ ಜೀವಂತವಾಗಿದೆ, ಆದರೆ ಭಾವನೆಗಳೇ ಸತ್ತು ಹೋಗಿವೆ. ಮಾತುಗಳಿಗೆ ಅದರದ್ದೇ ಆದ ಸ್ವಾದವಿದೆ. ಮಾತನಾಡುವ ಮೊದಲು ನೀವು ಸ್ವತಃ ಸವಿದು ನೋಡಿ. ನಿಮಗೆ ರುಚಿ ಸಿಗಲಿಲ್ಲವೆಂದರೆ ಬೇರೆಯವರಿಗೆ ಹೇಗೆ ರುಚಿ ಸಿಗುತ್ತದೆ? ಅಪೇಕ್ಷೆ ಇಡುವುದು ತಪ್ಪಲ್ಲ, ಆದರೆ ತಪ್ಪಾದ ವ್ಯಕ್ತಿಯ ಮೇಲೆ ಅಪೇಕ್ಷೆ ಇಡುವುದು ತಪ್ಪು. ಮೃದು ಮನಸ್ಸಿನವರು ಬೇಗ ಅಳುತ್ತಾರೆ, ಬೇಗ ಕೋಪ ಮಾಡಿಕೊಳ್ಳುತ್ತಾರೆ ಅಷ್ಟೇ, ಬೇಗ ಸಮಾಧಾನ ಕೂಡ ಆಗುತ್ತಾರೆ. ಅದೃಷ್ಟ ಮತ್ತು ನಮ್ಮವರ ಮೇಲೆ ಯಾವ ನಂಬಿಕೆ ಇಲ್ಲ, ಯಾವಾಗ ಬದಲಾಗುತ್ತಾರೆ ಎಂದು ಹೇಳಲು ಬರುವುದೇ ಇಲ್ಲ. ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇದ್ದು ಬಿಡಬೇಕು, ಯಾಕೆಂದರೆ ಇಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ. ಮೋಸವನ್ನು ಎಲ್ಲರೂ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹವನ್ನು ತುಂಬ ನಂಬಿದವರೇ ಮಾಡುತ್ತಾರೆ. ಕೆಲವರಿಗೆ ಏನಾದರೂ ಮಾತನಾಡಿ ಮನಸ್ಸು ನೋಯಿಸಿದರೆ ಕೆಲವರು ಮೌನವಾಗಿದ್ದುಕೊಂಡೇ ಕೊಂದು ಬಿಡುತ್ತಾರೆ. ಕಾಯುವುದಕ್ಕೂ ಒಂದು ಅರ್ಥವಿದೆ. ಪ್ರತಿ ಸಲ ಕಾದು ಕಾದು ನಿರಾಸೆ ಆದರೆ ನಂಬಿಕೆ ಹೋರಾಟ ಆಗುತ್ತದೆ. ಯಾರ ಜೀವನದಲ್ಲೂ ಕೂಡ ಆಯ್ಕೆಯಾಗಬೇಡಿ. ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜರಂತಿರಿ. ನಮಗೂ ಮನಸ್ಸಿದೆ, ನಮಗೂ ನೋವಾಗುತ್ತದೆ. ಜೀವನದಲ್ಲಿ ನೀವು ನಗುವುದನ್ನು ಕಲಿಯಿರಿ, ಅಳುವುದನ್ನು ಈ ಜಗತ್ತೇ ಕಲಿಸುತ್ತದೆ. ಪ್ರೀತಿ ಎಷ್ಟೇ ಮಾಡಿ, ಆದರೆ ನಿಮ್ಮ ಗೌರವದ ತಮಾಷೆ ಆಗಬಾರದು ಅಷ್ಟೇ.
ಜೀವನ ಮೋಹದೊಂದಿಗೆ ಪ್ರಾರಂಭವಾಗಿ ಮೋಹಭಂಗವಾದ ನಂತರ ಮುಕ್ತಾಯವಾಗುತ್ತದೆ. ಯಾರು ಸಂತೋಷ ಪಡಲಿ ಅಥವಾ ಕೋಪ ಮಾಡಿಕೊಳ್ಳಲಿ, ಸತ್ಯವನ್ನೇ ಹೇಳಿ, ಸ್ಪಷ್ಟವಾಗಿ ಹೇಳಿ. ಸಿಹಿಯಾದ ಸುಳ್ಳು ಮಾತ್ರ ಹೇಳಬೇಡಿ. ವಿಶ್ವಾಸವಿಡಿ. ಯಾರಿಗಾದರೂ ಒಳ್ಳೆಯದನ್ನು ಮಾಡುವಾಗ ನಮಗೆ ಎಲ್ಲೋ ಒಂದು ಕಡೆ ಒಳ್ಳೆಯದೇ ಆಗುತ್ತದೆ ಎಂದು. ಮುಂಜಾನೆಯಾಗುವವರೆಗೂ ಕೂಡ ಹೂವಿಗೂ ಗೊತ್ತಿರುವುದಿಲ್ಲ ಮಂದಿರಕ್ಕೆ ಹೋಗಬೇಕೋ ಅಥವಾ ಸ್ಮಶಾನಕ್ಕೆ ಹೋಗಬೇಕೋ ಎಂದು. ತಪ್ಪು ಆಕಸ್ಮಿಕ, ವಂಚನೆ ಮತ್ತು ಸುಳ್ಳು ಆಕಸ್ಮಿಕವಲ್ಲ ಆಯ್ಕೆಗಳು. ಭಯ ಎಂದು ಕೊನೆಗೊಳ್ಳುತ್ತೋ ಅಂದಿನಿಂದ ಬದುಕು ಶುರುವಾಗುತ್ತದೆ. ಆತ್ಮವೇ ದಣಿದಾಗ ನಿದ್ರೆಯಿಂದ ದೇಹಕ್ಕೆ ಯಾವ ಪ್ರಯೋಜನವೂ ಕೂಡ ಇಲ್ಲ. ನಿಮ್ಮನ್ನು ಬಿಟ್ಟು ಹೋಗಿ ನೋವು ಕೊಟ್ಟವರೇ ನಿಮಗಾಗಿ ಹಂಬಲಿಸುವಂತೆ ಮಾಡಬೇಕಾ? ಯಾರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆಯೋ ಹೋಗಲಿ ಬಿಡಿ. ಒಂದು ವೇಳೆ ಅವರು ನಿಂತರೂ ಕೂಡ ಮುಂದೆ ಒಂದು ದಿನ ನಿಮ್ಮನ್ನು ಬಿಟ್ಟು ಹೋಗಿಯೇ ಹೋಗುತ್ತಾರೆ. ಬಿಟ್ಟು ಹೋಗುವವರು ಹೋಗಿ ಹೋಗುತ್ತಾರೆ. ಅದು ಯಾವುದೇ ಪರಿಸ್ಥಿತಿ ಇರಲಿ, ನಿಭಾಯಿಸುವವರು ನಿಭಾಯಿಸುತ್ತಾರೆ. ಅದು ಎಂತಹ ಕೆಟ್ಟ ಪರಿಸ್ಥಿತಿ ಇದ್ದರೂ ಕೂಡ. ಇಲ್ಲಿ ಯಾರೂ ಕೂಡ ಪರ್ಮನೆಂಟ್ ಆಗಿ ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. ಜೀವನದಲ್ಲಿ ಮುಂದುವರಿಯಬೇಕಾ? ಒಬ್ಬರೇ ನಡೆಯುವುದನ್ನು ಕಲಿತುಕೊಳ್ಳಿ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.